ಕಾರ್ತಿಕ ಪುರಾಣ. ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ, ಬಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ 18ನೇ ಅಧ್ಯಾಯ. ಸತ್ಕರ್ಮಾನುಷ್ಠಾನ ಫಲಪ್ರಭಾವ. ಓ ಮುನಿಚಂದ್ರ, ನಿಮ್ಮ ದರ್ಶನದಿಂದ ಧನ್ಯನಾದೆ. ಸಂಶಯಗಳು ನಿವಾರಣೆಯಾಗುವಂತೆ ಜ್ಞಾನೋಪದೇಶವನ್ನು ಮಾಡಿದಿರಿ. ಇಂದಿನಿಂದ ನಿಮ್ಮ ಶಿಷ್ಯನಾದೆ. ತಂದೆ, ಗುರುವು, ದೈವ ಸಮಸ್ತವೂ ನೀವೇ. ನನ್ನ ಪೂರ್ವ ಪುಣ್ಯ ಫಲದಿಂದಲೇ ಅಲ್ಲವೇ ನಿಮ್ಮಂಥ ಪುಣ್ಯಪುರುಷರ ಸಾಂಗತ್ಯ ಲಭ್ಯವಾಗಿದೆ. ಇಲ್ಲದಿದ್ದರೆ ನಾನು ಮಹಾಪಾಪಿಯಾಗಿ ಮಹಾ ಅರಣ್ಯದಲ್ಲಿ ಒಂದು ಮರವಾಗಿದ್ದಾಗ ತಮ್ಮ ಕೃಪೆಯಿಂದಲೇ ನನಗೆ ಮೋಕ್ಷವಾಯಿತಲ್ಲವೇ? ನಿಮ್ಮ ದರ್ಶನ ಭಾಗ್ಯ ಇಲ್ಲದೆ ಹೋಗಿದ್ದರೆ ಈ ಗೊಂಡಾರಣ್ಯದಲ್ಲಿ ಅದೆಷ್ಟೋ ತಲೆಮಾರುಗಳಲ್ಲಿ ಮರದ ರೂಪದಲ್ಲಿ ಇರಬೇಕಾಗಿತ್ತು. ಅಂತ ನಾನೆಲ್ಲಿ? ನಿಮ್ಮ ದರ್ಶನ ಭಾಗ್ಯವೆಲ್ಲಿ? ನನಗೆ ಸದ್ಗತಿಯಲ್ಲಿ? ಪೂರ್ಣಫಲ ಪ್ರದಾಯಕವಾದ ಈ ಕಾರ್ತಿಕ ಮಾಸವೆಲ್ಲಿ? ಪಾಪಾತ್ಮನಾದ ನಾನೆಲ್ಲಿ? ಈ ಮಹಾವಿಷ್ಣುವಿನ ಆಲಯ ಪ್ರವೇಶಿಸುವುದೆಲ್ಲಿ? ಇವೆಲ್ಲವೂ ದೈವಿಕವಾದ ಘಟನೆಗಳೇ ಹೊರತು ಬೇರೊಂದಿಲ್ಲ. ಆದ್ದರಿಂದ ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಪರಿಗ್ರಹಿಸಿ ಸತ್ಕರ್ಮಗಳನ್ನು ಮನುಷ್ಯ ಹೇಗೆ ಅನುಸರಿಸಬೇಕೋ ಅದರ ಫಲವೆಂಥದ್ದು ಎಂದು ವಿವರಿಸಿರೆಂದು ಪ್ರಾರ್ಥಿಸಿದನು. ಎಲೈ ಧನಲೋಭನೆ, ನೀನು ಕೇಳಿದ ಪ್ರಶ್ನೆಗಳೆಲ್ಲವೂ ಶ್ರೇಷ್ಠವಾದುದ್ದೇ. ಅವು ಎಲ್ಲರಿಗೂ ಉಪಯೋಗಾರ್ಥವಾದ್ದರಿಂದ ವಿವರವಾಗಿ ಹೇಳುತ್ತೇನೆ. ಶ್ರದ್ಧೆಯಿಂದ ಕೇಳು. ಪ್ರತಿ ಮನುಷ್ಯನು ಈ ಶರೀರವೇ ಶಾಶ್ವತವೆಂದು ನಂಬಿ ಜ್ಞಾನಶೂನ್ಯನಾಗುತ್ತಿದ್ದಾನೆ. ಈ ವ್ಯತ್ಯಾಸ ಶರೀರಕ್ಕೆ ಹೊರತು ಆತ್ಮಕ್ಕಿಲ್ಲ. ಅಂತಹ ಆತ್ಮಜ್ಞಾನ ಉಂಟಾಗುವುದಕ್ಕಾಗಿಯೇ ಸತ್ಕರ್ಮಗಳನ್ನು ಮಾಡಬೇಕೆಂದು ಸಕಲ ಶಾಸ್ತ್ರಗಳು ಘೋಷಿಸುತ್ತಿವೆ. ಸತ್ಕರ್ಮಗಳನ್ನು ಆಚರಿಸಿ ಅದರ ಫಲವನ್ನು ಪರಮೇಶ್ವರನಿಗೆ ಅರ್ಪಿಸಿದರೆ ಜ್ಞಾನ ಉಂಟಾಗುತ್ತದೆ. ಮನುಷ್ಯ ಯಾವ ಜಾತಿಯವನು ಎಂತಹ ಕರ್ಮಗಳನ್ನು ಆಚರಿಸಬೇಕೋ ಅರಿತುಕೊಂಡು ಅಂಥದ್ದನ್ನು ಆಚರಿಸಬೇಕು. ಬ್ರಾಹ್ಮಣನು ಅರುಣೋದಯ ಕಾಲದಲ್ಲಿ ಸ್ನಾನ ಮಾಡದೆ ಸತ್ಕರ್ಮಗಳನ್ನು ಆಚರಿಸಿದರೂ ವ್ಯರ್ಥವಾಗುತ್ತದೆ. ಹಾಗೆ ಕಾರ್ತಿಕ ಮಾಸದಲ್ಲಿ ಸೂರ್ಯ ಭಗವಾನನು ತುಲಾರಾಶಿಯಲ್ಲಿ ಪ್ರವೇಶಿಸುತ್ತಿದ್ದಾಗ, ವೈಶಾಖ ಮಾಸದಲ್ಲಿ ಸೂರ್ಯನು ಮೇಷರಾಶಿಯಲ್ಲಿ ಪ್ರವೇಶಿಸುತ್ತಿದ್ದಾಗಲೂ, ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ, ಅಂದರೆ ಈ 3 ಮಾಸಗಳಲ್ಲಿ ತಪ್ಪದೆ ನದಿಯಲ್ಲಿ ಪ್ರಾತಃ ಕಾಲ ಸ್ನಾನ ಮಾಡಬೇಕು. ಹಾಗೆ ನದಿಯಲ್ಲಿ ಮಿಂದು ದೇವಾರ್ಚನೆ ಮಾಡಿದರೆ ಖಂಡಿತವಾಗಿಯೂ ವೈಕುಂಠ ಪ್ರಾಪ್ತವಾಗುತ್ತದೆ. ಸೂರ್ಯ ಚಂದ್ರಗ್ರಹಣ ಸಮಯಗಳಲ್ಲಿ ಮತ್ತಿತರ ಪುಣ್ಯ ದಿನಗಳಲ್ಲಿ ಸ್ನಾನ ಮಾಡಬಹುದು. ಪ್ರಾತಃ ಕಾಲ ಸ್ನಾನ ಮಾಡುವ ಮನುಷ್ಯ ಸಂಧ್ಯಾ ವಂದನೆ, ಸೂರ್ಯ ನಮಸ್ಕಾರಗಳನ್ನು ಮಾಡಬೇಕು. ಹಾಗೆ ಆಚರಿಸದವನು ಕರ್ಮಭ್ರಷ್ಟನಾಗುತ್ತಾನೆ. ಕಾರ್ತಿಕ ಮಾಸದಲ್ಲಿ ಅರುಣೋದಯ ಸ್ನಾನಾಚರಣೆ ಮಾಡುವವರಿಗೆ ಚತುರ್ವಿಧ ಪುರುಷಾರ್ಥಗಳು ಸಿದ್ಧಿಸುತ್ತವೆ. ಕಾರ್ತಿಕ ಮಾಸಕ್ಕೆ ಸಮಾನವಾದ ಮಾಸ, ವೇದಗಳಿಗೆ ಸರಿತೂಗಬಲ್ಲ ಶಾಸ್ತ್ರ, ಗಂಗಾ, ಕಾವೇರಿ, ಗೋದಾವರಿ ನದಿಗಳಿಗೆ ಸಮಾನವಾದ ತೀರ್ಥಗಳು, ಬ್ರಾಹ್ಮಣರಿಗೆ ಸಮಾನವಾದ ಜಾತಿ, ಧರ್ಮದೊಂದಿಗೆ ಸಮಾನವಾದ ಗೆಳೆಯ, ಶ್ರೀಹರಿಗೆ ಸಮಾನವಾದ ದೇವರು ಇಲ್ಲವೆಂದು ತಿಳಿದುಕೋ. ಕಾರ್ತಿಕ ಮಾಸದಲ್ಲಿ ವಿದ್ಯುಕ್ತ ಧರ್ಮವಾಗಿ ಸ್ನಾನಾದಿಗಳನ್ನು ಆಚರಿಸಿದವರು ಕೋಟಿ ಯಾಗವನ್ನು ಮಾಡಿದ ಫಲವನ್ನು ಪಡೆದು ವೈಕುಂಠಕ್ಕೆ ಹೋಗುತ್ತಾರೆ ಎಂದು ಅಂಗೀರಸ ಮಹರ್ಷಿಗಳು ಹೇಳಿದ್ದನ್ನು ಕೇಳಿದ ಧನಲೋಭನು ಮತ್ತೆ ಹೀಗೆ ಪ್ರಶ್ನಿಸಿದನು. ಮುನಿಶ್ರೇಷ್ಠರೇ, ಚತುರ್ಮಾಸ ವ್ರತವೆಂದು ಹೇಳಿದಿರಿ. ಯಾವ ಕಾರಣದಿಂದ ಅದನ್ನು ಆಚರಿಸಬೇಕು? ಇದುವರೆಗೆ ಯಾರಾದರೂ ಈ ವ್ರತವನ್ನು ಆಚರಿಸಿದ್ದಾರೆಯೇ? ಆ ವ್ರತದ ಒಂದು ಫಲವೇನು? ಅದರ ವಿಧಿವಿಧಾನವೆಂಥದ್ದು? ಸವಿಸ್ತಾರವಾಗಿ ಹೇಳುವಂತವರಾಗಿ ಎಂದು ಕೋರಲು, ಅದಕ್ಕೆ ಅಂಗೀರಸ ಮಹರ್ಷಿಗಳು ಹೀಗೆ ಹೇಳಿದರು. ಕೇಳು ಧನಲೋಭ, ಚಾತುರ್ಮಾಸ ವ್ರತವೆಂದರೆ ಶ್ರೀ ಮಹಾವಿಷ್ಣುವು ಮಹಾಲಕ್ಷ್ಮಿಯೊಂದಿಗೆ ಆಷಾಢ ಶುದ್ಧ ಏಕಾದಶಿಯ ದಿನ ಕ್ಷೀರಸಾಗರದಲ್ಲಿ ಶೇಷತ್ಫಲದ ಮೇಲೆ ಮಲಗಿ ಕಾರ್ತಿಕ ಶುದ್ಧ ಏಕಾದಶಿಯ ದಿನ ನಿದ್ರೆಯಿಂದ ಹೇಳುತ್ತಾನೆ. ಆ 4 ಮಾಸಗಳಿಗೆ ಚಾತುರ್ಮಾಸವೆಂದು ಹೆಸರು. ಅಂದರೆ ಆಷಾಢ ಶುದ್ಧ ಏಕಾದಶಿ ಶಯನ ಏಕಾದಶಿ ಎಂದು, ಕಾರ್ತಿಕ ಶುದ್ಧ ಏಕಾದಶಿ ಉತ್ಥಾನ ಏಕಾದಶಿ ಎಂದು ಈ ವ್ರತಕ್ಕೆ ಚಾತುರ್ಮಾಸ ವ್ರತವೆಂದು ಹೆಸರು. ಈ 4 ಮಾಸಗಳಲ್ಲಿ ಶ್ರೀಹರಿಯ ಪ್ರೀತಿಗೋಸ್ಕರ ಸ್ನಾನ, ದಾನ, ಜಪ, ತಪಾದಿ ಸತ್ಕಾರ್ಯಗಳನ್ನು ಮಾಡಿದರೆ ಪೂರ್ಣ ಫಲ ಉಂಟಾಗುತ್ತದೆ.
ಪ್ರಥಮ ಕೃತಯುಗದಲ್ಲಿ ವೈಕುಂಠದಲ್ಲಿ ಗರುಡ ಗಂಧರ್ವಾದಿ ದೇವತೆಗಳಿಂದ ವೇದಗಳಿಂದ ಸೇವಿಸಲ್ಪಡುತ್ತಿದ್ದ ಶ್ರೀಮನ್ನಾರಾಯಣನು ಲಕ್ಷ್ಮೀದೇವಿ ಸಮೇತನಾಗಿ ಸಿಂಹಾಸನದಲ್ಲಿ ಕುಳಿತಿರುವಾಗ ಆ ಸಮಯದಲ್ಲಿ ನಾರದ ಮಹರ್ಷಿಗಳು ಆಗಮಿಸಿ ಪದ್ಮನೇತ್ರ, ಚತುರ್ಬಾಹು, ಕೋಟಿ ಸೂರ್ಯ ಪ್ರಕಾಶಮಾನನಾದ ಶ್ರೀಮನ್ನಾರಾಯಣನಿಗೆ ನಮಸ್ಕರಿಸಿ ನಿಂತರು. ಆಗ ಶ್ರೀಹರಿ ನಾರದರನ್ನು ಕಂಡು ಏನೂ ಹರಿಯದವನಂತೆ ಮಂದಹಾಸದಿಂದ ಹೀಗೆಂದನು: ನಾರದ, ನೀನು ಕ್ಷೇಮವಲ್ಲವೇ? ತ್ರಿಲೋಕ ಸಂಚಾರಿಯಾದ ನಿನಗೆ ತಿಳಿಯದ ವಿಷಯಗಳಿಲ್ಲ. ಮಹಾಮುನಿಗಳ ಸತ್ಕರ್ಮಾನುಷ್ಠಾನಗಳು ಯಾವುದೇ ವಿಘ್ನಗಳಿಲ್ಲದೆ ನಡೆಯುತ್ತಾ ಮುಂದುವರಿಯುತ್ತಿದೆ ಅಲ್ಲವೇ? ಮಾನವರೆಲ್ಲರೂ ಅವರಿಗೆ ವಿಧಿಸಲ್ಪಟ್ಟಿರುವ ಧರ್ಮಗಳನ್ನು ಆಚರಿಸುತ್ತಿರುವರೇ? ಪ್ರಪಂಚದಲ್ಲಿ ಯಾವುದೇ ಅನಿಷ್ಟಗಳು ಇಲ್ಲವೇ ಎಂದು ಕುಶಲ ಪ್ರಶ್ನೆಗಳನ್ನು ಕೇಳಿದನು. ಆಗ ನಾರದರು ಶ್ರೀಹರಿ ಆದಿಲಕ್ಷ್ಮಿಗೆ ನಮಸ್ಕರಿಸಿ, ಓ ದೇವ, ಈ ಜಗತ್ತಿನಲ್ಲಿ ನೀನರಿಯದ ವಿಷಯಗಳು ಯಾವುದೂ ಇಲ್ಲ. ಆದರೂ ನನ್ನನ್ನು ಏಳು ಎಂದಾಗ ಭಿನ್ನವಿಸಿಕೊಳ್ಳುತ್ತೇನೆ. ಈ ಪ್ರಪಂಚದಲ್ಲಿ ಕೆಲವು ಮನುಷ್ಯರು, ಮುನಿಗಳು ಕೂಡ ತಮಗೆ ವಿಧಿಸಲಾಗಿರುವ ಕರ್ಮಗಳನ್ನು ನಿರ್ವಹಿಸುತ್ತಿಲ್ಲ. ಅವರು ಹೇಗೆ ವಿಮುಕ್ತರಾಗುತ್ತಾರೋ ತಿಳಿಯದಾಗಿದೆ. ಕೆಲವರು ನಿಷಿದ್ಧ ಪದಾರ್ಥಗಳನ್ನು ಸೇವಿಸುತ್ತಿದ್ದಾರೆ. ಕೆಲವರು ಪುಣ್ಯವ್ರತಗಳನ್ನು ಮಾಡುತ್ತಾ ಅವು ಪೂರ್ತಿಯಾಗುವುದಕ್ಕೆ ಮೊದಲೇ ಮಧ್ಯದಲ್ಲಿಯೇ ಬಿಟ್ಟು ಬಿಡುತ್ತಿದ್ದಾರೆ. ಕೆಲವರು ಸದಾಚಾರರಾಗಿ ಮತ್ತೆ ಕೆಲವರು ಅಹಂಕಾರ ಸಹಿತರಾಗಿ ಪರನಿಂದ ಪಾರಾಯಣರಾಗಿ ಬದುಕುತ್ತಿದ್ದಾರೆ. ಅಂಥವರನ್ನು ಸತ್ಕೃಪೆಯಿಂದ ರಕ್ಷಿಸುವಂತೆ ಪ್ರಾರ್ಥಿಸಿದರು. ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಮನ್ನಾರಾಯಣನು ದುಗುಡಗೊಂಡವನಾಗಿ ಲಕ್ಷ್ಮೀದೇವಿಯೊಂದಿಗೆ ಗರುಡ ಗಂಧರ್ವಾದಿ ದೇವತೆಗಳ ಸಮೇತ ಸಾವಿರಾರು ಮಹರ್ಷಿಗಳಿದ್ದ ಭೂಲೋಕಕ್ಕೆ ಬಂದು ವೃದ್ಧ ಬ್ರಾಹ್ಮಣ ರೂಪದಲ್ಲಿ ಒಂಟಿಯಾಗಿ ಸಂಚರಿಸುತ್ತಿದ್ದನು. ಪ್ರಪಂಚವನ್ನೆಲ್ಲ ತನ್ನ ದಯಾವಲೋಕದಿಂದ ವೀಕ್ಷಿಸಿ ರಕ್ಷಿಸುತ್ತಿರುವ ದಾಮೋದರನು ಜೀವಿಗಳ ಭಕ್ತಿ ಶ್ರದ್ಧೆಗಳನ್ನು ಪರೀಕ್ಷಿಸುತ್ತಿದ್ದನು. ಪುಣ್ಯಕ್ಷೇತ್ರಗಳು, ಪುಣ್ಯ ನದಿಗಳು, ಪುಣ್ಯಾಶ್ರಮಗಳಲ್ಲಿ ಸಂಚರಿಸುತ್ತಿದ್ದನು. ಆ ರೀತಿಯಾಗಿ ಸಂಚರಿಸುತ್ತಿದ್ದ ಭಗವಂತನನ್ನು ಕಂಡು ಕೆಲವರು ವೃದ್ಧನೆಂದು ಅಂಗಿಸುತ್ತಿದ್ದರು. ಕೆಲವರು ಈ ಮುದುಕನ ಜೊತೆ ನಮಗೇನು ಕೆಲಸವೆಂದು ಸುಮ್ಮನಿದ್ದರು. ಇವರೆಲ್ಲರನ್ನೂ ಭಕ್ತವತ್ಸಲನಾದ ಶ್ರೀಹರಿ ಕಂಡು ವೃದ್ಧ ಬ್ರಾಹ್ಮಣ ರೂಪವನ್ನು ತೊರೆದು ಶಂಖ ಚಕ್ರ ಗದ ಪದ್ಮ ನಿಜ ರೂಪವನ್ನು ಧರಿಸಿ ಲಕ್ಷ್ಮಿಯೊಂದಿಗೆ ಮುನಿಜನ ಪ್ರೀತಿಕರವಾದ ನೈಮಿಷಾರಣ್ಯಕ್ಕೆ ಹೊರಟನು. ಆ ವನದಲ್ಲಿ ತಪಸ್ಸನ್ನಾಚರಿಸುತ್ತಿದ್ದ ಮುನಿಗಳು ತಾನಾಗಿಯೇ ಆಶ್ರಮಕ್ಕೆ ಬಂದ ಸಚ್ಚಿದಾನಂದ ಸ್ವರೂಪನಾದ ಶ್ರೀಮನ್ನಾರಾಯಣನನ್ನು ಕಂಡು ಭಕ್ತಿ ಶ್ರದ್ಧೆಗಳಿಂದ ನಮಸ್ಕರಿಸಿ ಅಂಜಲಿಬದ್ಧರಾಗಿ ಆದಿದೇವನಾದ ಆ ಲಕ್ಷ್ಮೀನಾರಾಯಣನನ್ನು ಹೀಗೆ ಸ್ತೋತ್ರ ಮಾಡಿದರು: ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂದ ಕಟಾಕ್ಷಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ ಎಂಬಲ್ಲಿಗೆ ಕಾರ್ತಿಕ ಪುರಾಣದಲ್ಲಿ 18ನೇ ಅಧ್ಯಾಯವು ಮುಕ್ತಾಯವಾಯಿತು.